ತಂತ್ರಜ್ಞಾನ ಮುಂದುವರಿದಂತೆ ಕೃಷಿ ಪರಿಕರಗಳು ಆಧುನೀಕರಣಗೊಂಡಿದೆ. ಈ ನಡುವೆ ಸಾಂಪ್ರದಾಯಿಕ ಕೃಷಿ ಪರಿಕರ ತಯಾರಕರು ನೇಪಥ್ಯಕ್ಕೆ ಸರಿಯುತ್ತಿದ್ದಾರೆ. ಆದರೆ ಈ ಬಾರಿಯ ಕರಾವಳಿ ಉತ್ಸವದಲ್ಲಿ ಸಾಂಪ್ರದಾಯಿಕ ಕತ್ತಿ ತಯಾರಿಸುವ ವ್ಯಕ್ತಿಯೊಬ್ಬರು ಗಮನ ಸೆಳೆಯುತ್ತಿದ್ದಾರೆ. ಒಂದು ಕಡೆಯಿಂದ ಹ್ಯಾಂಡಲ್ ತಿರುಗಿಸುವುದು, ಮತ್ತೊಂದು ಕಡೆಯಿಂದ ಆ ಗಾಳಿಗೆ ಉಗುಳುವ ಬೆಂಕಿ. ಈ ದೃಶ್ಯಗಳನ್ನು ನೋಡುವಾಗ 20 ವರ್ಷಗಳ ಹಿಂದಿನ ನೆನಪು ನಿಮ್ಮನ್ನು ಕಾಡಬಹುದು. ಪ್ರತಿ ಊರಿನಲ್ಲೂ ಸಾಂಪ್ರದಾಯಿಕ ಕೃಷಿ ಪರಿಕರ ತಯಾರಿಸುವವರು ಕಾಣಸಿಗುತ್ತಿದ್ರು. ಕೃಷಿ ಪ್ರಧಾನ ಅಂದಿನ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಈ ಆಚಾರಿ ಕೊಟ್ಯದ ಅವಶ್ಯಕತೆ ಇತ್ತು. ಆದರೆ ಇಂದು ನಾವು ಇಂತಹ ಆಚಾರಿ ಕೊಟ್ಯಗಳನ್ನು ಮೇಳದಲ್ಲೂ ಮತ್ತಿತರ ಉತ್ಸವದ ಕಡೆಗಳಲ್ಲೂ ಮಾತ್ರ ನೋಡಲು ಸಾಧ್ಯ. ಯಾಕೆಂದರೆ ತಂತ್ರಜ್ಞಾನ ಮುಂದುವರಿದಂತೆ ಸಾಂಪ್ರದಾಯಿಕ ಕಸುಬುಗಳು ನೇಪಥ್ಯಕ್ಕೆ ಸರಿಯತೊಡಗಿದೆ. ಅಂದಹಾಗೆ ಇವರು ದಾಮೋದರ ಆಚಾರ್ಯ. ಕಾರ್ಕಳ ಮೂಲದ ಇವರು ಕರಾವಳಿ ಉತ್ಸವದಲ್ಲಿ ಸಾಂಪ್ರದಾಯಿಕ ಆಚಾರಿ ಕೊಟ್ಯವನ್ನು ಮಾಡುವ ಮೂಲಕ ಹಳೆ ನೆನಪುಗಳನ್ನು ಮರುಕಳಿಸುವಂತೆ ಮಾಡಿದ್ದಾರೆ. ಇಲ್ಲಿ ಅವರು ಸಾಂಪ್ರದಾಯಿಕ ಶೈಲಿಯ ಕೃಷಿ ಪರಿಕರಗಳ ತಯಾರಿಕೆ ಮೂಲಕ ಈ ಪದ್ಧತಿಯನ್ನು ಹೊಸ ತಲೆಮಾರಿಗೆ ಪರಿಚಯಿಸುತ್ತಿದ್ದಾರೆ. ಜೊತೆಗೆ ಕೃಷಿ ಪರಿಕರಗಳ ಮಾರಾಟವೂ ಇದೆ. ಕತ್ತಿ ತಯಾರಿಸುವ ಶ್ರಮ, ಕುಲಕಸುಬಿನ ಸಾಂಪ್ರದಾಯಿಕ ಶೈಲಿ ಗಮನ ಸೆಳೆಯುತ್ತಿದೆ. ಪತ್ನಿ ಮತ್ತು ಕುಟುಂಬ ಸಮೇತ ಕಾಯಕ ನಿರತರಾಗಿರುವ ದಾಮೋದರ ಆಚಾರ್ಯ ಸದ್ಯ ಕರಾವಳಿ ಉತ್ಸವದ ಮೈದಾನದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ವೈ ಕಾರ್ಕಳ ಬೈಲು ಎರಲಪ್ಪಾಡಿ ಗ್ರಾಮ ಪಂಚಾಯತ್ ಕೈತಾಳ ಇಲ್ಲ ಇಲ್ಲದೆಲ್ಲ ಬೈಲೂರು ಪೇಟೆ ಎಂಕಲ ಕುಲುಮೆ ಉಂಡು ಪರಶುರಾಮ ಥೀಮ್ ಪಾರ್ಕ್ ಕೈತಾಳು ಐದು ಪಕ್ಕ ಯಾನ ಒಂಜಿನಿ ಈ ಸಂಚಾರ ಮಲ್ಪರ ಒಂದು ಕಾರಣ ಕಾರ್ಕಳ ಬಜಗೋಲ್ ಒಂಜಿದ್ದು ರಾಜ್ಯ ಮಟ್ಟ ಧರ್ಮಸ್ಥಳ ಕೃಷಿ ಮೇಳ ಆದಿತ್ತು ಆಯ್ಕೆ ಚಪ್ಪರ ಬೋದಿತ್ತೇನೆ ಚಪ್ಪರ ಹೋಯಿನ ಹೊರತುಗು ಮೂಲೊಂಜಿ ಕುಡಪಾಡ ಕತ್ತಿ ಮಲ್ಪನ ಸ್ಟಾಲ್ಗೆ ಅವಕಾಶ ಕೊರಪಡ್ಡ ಮೂಲ ಮಲ್ಪ ಬಂದು ಅವಕ್ಕೆ ಪೂಜೆ ಕಾವಂದರ ಮತ್ತು ಇಂಕಲ ಆ ವರ್ಷ ಕೃಷಿ ರಾಜ್ಯ ಮಟ್ಟದ ಕೃಷಿ ಮೇಳ ಕೊಡಪಟ್ಟೆ ಪಾನಿ ಐದು ಬುಕ್ಕೆ ಸದಾ ನಿರಂತರವಾದ ಆಳ್ವಾಸು ನುಡಿಸಿರಿ ಆಡ ಮಂಗಳೂರು ಕನ್ನಡ ಸಾಹಿತ್ಯ ಸಮ್ಮೇಳನ ಆಡ ಮಸ್ತ್ ಪುತ್ತೂರು ಕೃಷಿ ಯಂತ್ರ ಮೇಳ ಆಯ್ತು ವಿಶೇಷವಾದ ನಮ್ಮನ ಒಂದು ಬೊಕ್ಕ ಈ ಸಂಚಾರ ಮಲ್ಪದ ಕಾರಣ ಇಂಕಲ ಮಂಗಳೂರು ಆಕ್ಷಾನ ಕೇಂದ್ರ ಈ ಮಂಗಳೂರು ಆಕ್ಷಾನ ಕೇಂದ್ರದಲ್ಲಿ ಬೈಯಾಡೊಂದು 6-50 ಕೃಷಿರಂಗ ಕಾರ್ಯಕ್ರಮ ಒಂದು ಬರ್ಬೋದು. ಈ ಕೃಷಿಕರಿಗೆ ಸಂಬಂಧಪಟ್ಟ ಐದು ಬೆನ್ಪುನಾಗಲಿಕ್ಕೆ ಸಾಧನೆ ಮಲ್ಪೊಲಿ ಬಂದು ಈ ಕೃಷಿರಂಗ ಕಾರ್ಯಕ್ರಮ ಕೇಂದ್ರ ಇಂಚಿನ ಸಂಚಾರ ವಾವಾ ಊರದಾಗ ವಾವಾ ಊರು ಪೋದು ಇಂಚಿನ ಕೃಷಿ ಮಲ್ತೊಂದು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.